Good morning, students. So today we are going to learn a new lesson, that is lesson number 3, growing up. Okay, growing up, it means when we born as a infant, and after that, after 2 to 3 years we grow into a child. After that child grow into a teenager, then that teenager grow into a adult, then adult grow into a old man. Okay, so these are the stages of growing up a kid. Okay, so open the page number 101. Open the page number 101 and take a pencil in your hand and see that picture. Two pictures are there. One is a boy, another one is a old man. He is a old man. First one is a young boy, second one is a old man. And what they ask for, write down at least 2 differences between them. You should write any 2 differences between them. A boy is there, a child is there, a old man is there. Child ಮತ್ತು old man ಗಿರುವಂತ ಡಿಫರೆನ್ಸ್ ಏನಾದರೂ ಬರಿ ಅಂತಾರ. ಏನಾದರೂ ಡಿಫರೆನ್ಸ್ ಇರುತ್ತಾ? Yes. So write any 2 differences. First difference is how his boy looks like. He looks like very strong. Okay. See, it is the first difference. Boy looks very strong. He looks very strong. Okay, because he is energetic, he is young. Okay, how is the old man? Is he strong? No, he is not strong anymore. Okay, see, old man have what? Wrinkled face, wrinkled skin. How he is having wrinkled face, skin. How is the old? ಈಗ ವಯಸ್ಸಾದವ್ರದ್ದು ನೀವು ಸ್ಕಿನ್ ನೋಡ್ತೀರಿ ಹೆಂಗಿರುತ್ತೆ, ಫುಲ್ ಮೆತ್ತಗಿರುತ್ತೆ. ಮೆತ್ತಗಂದ್ರೆ ಹಿಂಗ ರಿಂಕಲ್ಡ್ ಇರುತ್ತ, ಹೌದಾ? ಫುಲ್ ವಯಸ್ಸಾಗಿರುತ್ತಲ್ಲ. ಬಟ್ ನಮ್ಮ ಸ್ಕಿನ್ ಈಗ ಹೆಂಗಿರುತ್ತ? ಚಲೋ ಇರುತ್ತ, ಅಂದ್ರೆ ಸ್ಟ್ರಾಂಗ್ ಇರುತ್ತೆ, ಸಾಫ್ಟ್ ಇರುತ್ತ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಓಕೆ, ಸೊ ಸಿ ನೆಕ್ಸ್ಟ್. All living things can grow. All living things grow. They change and finally die. All living things can what? They can grow. So ಎಲ್ಲ ಲಿವಿಂಗ್ ಥಿಂಗ್ಸು ಏನಾಗ್ತಾವು, ದಿನಕ್ಕೆ ದಿನ ಏನು ಮಾಡ್ತಾವು? ಗ್ರೋ ಆಗ್ತಾವ. ಅವನು ಮನುಷ್ಯ ಆಗಲಿ, ಒಂದು ಎನಿಮಲ್ ಆಗಲಿ, ಬರ್ಡ್ ಆಗಲಿ, ಆರ್ ಪ್ಲಾಂಟ್ ಆಗಲಿ. ಪ್ಲಾಂಟ್ ಈಸ್ ಆಲ್ಸೋ ಅ ಲಿವಿಂಗ್ ಥಿಂಗ್. ಓಕೆ, ಕೀಪ್ ಇಟ್ ಇನ್ ಯೋರ್ ಮೈಂಡ್. Plant is also a living thing. It can grow, it can die also. Okay, so all living things grow. Okay, they change and finally one day they die. ಚೇಂಜ್ ಆಗ್ತಾವ ಲಿವಿಂಗ್ ಥಿಂಗ್. ನೀವು ಸಣ್ಣವರಿದ್ದಾಗ ಹೆಂಗಿದ್ರಿ, ಇವತ್ತಾದ್ರೂ ಹಂಗಾದಿರಾ? ಇಲ್ಲ, ಏನಾಗಿರಿ? ಯು ಗ್ರೋ ಆಗಿರಿ, ಟಾಲ್ ಆಗಿರಿ, ಫ್ಯಾಟ್ ಆಗಿರಿ, ಒಬ್ಬೊಬ್ಬರೇ ತೆಳ್ಳಗಾಗಿರಿ, ಹೌದಾ? ಸೊ ಇನ್ನೂ ಏನಾಗ್ತೀವಿ ನಾವು? ಇನ್ನೂ ಗ್ರೋ ಆಗ್ತೀವಿ, ಡೇ ಬೈ ಡೇ ಇನ್ನೂ ಗ್ರೋ ಆಗ್ತೀವಿ. ಗ್ರೋ ಆದ್ಮೇಲೆ ಒಂದಿನ ಏನಾಗ್ತೀವಿ? ದೊಡ್ಡವ್ರನ್ನ ಪಪ್ಪನ ಗತಿ, ನಮ್ಮ ಮಮ್ಮಿ ಗತಿ ಆಗ್ತೀವಿ ನಾವು, ಹೌದಾ? ಅಲ್ಲಿಂದ ಮತ್ತು ಗ್ರೋ ಆಗಿ ಏನಾಗ್ತೀವಿ? ಒಂದಿನಕ್ಕೆ ವಯಸ್ಸಾಗ್ತಾವ, ನಾವು ಮುದುಕ ಅಜ್ಜಿ ಆಗಿಬಿಡ್ತೀವಿ. ಒಂದಿನ ಏನಾಗುತ್ತ? ಡೈ, ಅಂದ್ರೆ ಸತ್ತು ಬಿಡ್ತೀವಿ, ಹೌದಾ? ಸೊ ಆಲ್ ಲಿವಿಂಗ್ ಥಿಂಗ್ಸ್, ಎಲ್ಲ ಲಿವಿಂಗ್ ಥಿಂಗ್ಸು ಏನ್ ಮಾಡ್ತಾವ? ಗ್ರೋ ಆಗ್ತಾವ, ಚೇಂಜ್ ಆಗ್ತಾವ. ಫೇಸ್ ಒಳಗಾಗ್ಲಿ, ಸ್ಕಿನ್ ಒಳಗಾಗ್ಲಿ, ಬಾಡಿ ಒಳಗಾಗ್ಲಿ ಚೇಂಜಸ್ ಆಗ್ತಾವ. And finally one day they die. Okay, so over a period of time, animals and human beings grow bigger and taller with age. This is called growth. Okay, animals and human beings, all kinds of animals and human beings grow bigger. ಅಂದ್ರೆ ನಾವೇನ್ ಮಾಡ್ತೀವಿ? ಎನಿಮಲ್ಸ್ ಕೂಡ ಸೇಮ್. ಒಂದು ನಾಯಿ ಮರಿ ತಂದಾಗ ಇಷ್ಟ ಇರುತ್ತೆ, ಅದು ಏನಾಗುತ್ತೆ? ಗ್ರೋ ಹಾಕೋತ ದೊಡ್ಡದಾಗುತ್ತಾ? ಎಸ್, ಸೈಜ್ ಒಳಗೂ ದೊಡ್ಡದಾಗುತ್ತ, ಹೌದಾ? ಸೊ ಇಟ್ ಗ್ರೋಸ್ ಇನ್ ಟು ಬಿಗ್ಗರ್ ಆ್ಯಂಡ್ ಟಾಲರ್ ವಿತ್ ಏಜ್. ಅದು ಏಜ್ ಹೆಚ್ಚಾದಂಗೆ ಏನಾಗುತ್ತಾ? ಗ್ರೋ ಆಗುತ್ತಾ. ಆ್ಯಂಡ್ ಅದಕ್ಕೆ ನಾವೇನಂತೀವಿ? ಗ್ರೋತ್ ಅಂತೀವಿ. ಸಿ, ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್, animals and human beings. Animals and human beings grow bigger. Grow bigger and taller
and taller with age. With age is called growth. ಇದಕ್ಕೆ ನಾವೇನ್ತೀವಿ ಗ್ರೋತ್ ಅಂತೀವಿ. ಹೌದಾ? ಎಲ್ಲ ಥರ ಎನಿಮಲ್ಸ್ ಮತ್ತು ನಾವು ಮನುಷ್ಯರ ಹ್ಯೂಮನ್ ಬೀಯಿಂಗ್ಸ್ ಸೈಜ್ ಒಳಗೆ ಟಾಲರ್ ಒಳಗೆ ಏನಾಗ್ತೀವಿ, ಏಜ್ ತಕ್ಕಂಥ ಟಾಲ್ ಮತ್ತು ಬಿಗ್ ಆಗ್ತೀವಿ. ಅದಕ್ಕೆ ನಾವೇನಂತೀವಿ ಗ್ರೋತ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ the process of growth is slow. How is the process of growth? It's very slow. ನಾವು ದಿನಕ್ಕೆ ದಿನ ಬೆಳೆಯಂಗಿಲ್ಲ. ಇವತ್ತು ಇಷ್ಟಿರ್ತೀವಿ, ನಾಳೆ ಒಮ್ಮಿಲ್ಲ ದೊಡ್ಡದಾಗಿ ಬಿಡಂಗಿಲ್ಲ. ಈಗ ಬೇಬಿ ಇರುತ್ತಾ ಸಂದ, ಅದ ಇವತ್ತಿಂದ ನಾಳೆಗೆ ಒಮ್ಮಿಲ್ಲ ದೊಡ್ಡದಾಗಿ ಬಿಡಂಗಿಲ್ಲ. ಏನಾಗುತ್ತ, ಸ್ವಲ್ಪ ದೊಡ್ಡದಾಗುತ್ತ. ಇಟ್ ಈಸ್ ದಟ್ ಪ್ರೊಸೆಸ್ ಇಸ್ ವೆರಿ ಸ್ಲೋ. ಭಾಳ ಸ್ಲೋ ಆಗಿರುತ್ತೆ ಪ್ರೊಸೆಸ್. ಆ್ಯಂಡ್ ಪ್ಲಾಂಟ್ಸ್ ಆಲ್ಸೋ ಗ್ರೋ ಆ್ಯಂಡ್ ಇನ್ಕ್ರೀಸ್ ಇನ್ ದ ಸೈಜ್ ವಿತ್ ಟೈಮ್. ಈಗ ನೀವು ಯಾವುದಾದ್ರೂ ಒಂದು ಸಣ್ಣ ಪ್ಲಾಂಟ್ ಹೋಗಿ ಮಣ್ಣೊಳಗೆ ಹಾಕಿದ್ರೆ ಅದು ಒಮ್ಮಿಲೆ ಗ್ರೋ ಆಗಂಗಿಲ್ಲ. ಇಟ್ ಟೇಕ್ಸ್ ಟೈಮ್. ಓಕೆ, ಇಟ್ ಗ್ರೋಸ್ ಅಕಾರ್ಡಿಂಗ್ ಟು ದೇರ್ ಟೈಮ್ ಓವರ್ ದ ಪೀರಿಯಡ್. ಓಕೆ, ಅದಕ್ಕೆ ಡೈಲಿ ನೀವು ನೀರು ಹಾಕೋತಿದ್ರೆ ಅಂದ್ರೆ ಅದು ಏನಾಗುತ್ತೆ, ಗ್ರೋ ಆಗುತ್ತೆ. ಹೌದಾ? ಸೊ ದಿಸ್ ಇಸ್ ಕಾಲ್ಡ್ ಗ್ರೋತ್. ಓಕೆ, ನೆಕ್ಸ್ಟ್ ಗ್ರೋತ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಗ್ರೋತ್ ಇನ್ ಹ್ಯೂಮನ್ ಬೀಯಿಂಗ್ಸ್. How is the growth in human beings? There are different stages of humans. There are different stages of growth in humans. There are different stages in growth of human beings. ಬಹಳ ಸ್ಟೇಜಸ್ ಅದಾವಲ್ಲಿ. ಹೌದಾ? ಫಸ್ಟ್ ಒನ್ ಇಸ್ ದ್ಯಾಟ್ ಇನ್ಫ್ಯಾಂಟ್. ಓಕೆ, ಫಸ್ಟ್ ಒನ್ ಈಸ್ ಇನ್ಫ್ಯಾಂಟ್. First one is infant. Okay, next infant ಆದ್ಮೇಲೆ child. Okay, child. Next teenager. What is that? Yes, it is teenager. Next after this adult, and adult after old. How many stages are there? You can see there are 5 stages in growth of a human being. First one is infant, child, teenager, adult, and old. These are the growth stages in the human being. Okay, what is infant? Infant ಅಂದ್ರೆ ಎದಕ್ಕಂತೀವಿ ನಾವು? ಈಗ ಹುಟ್ಟಿರುವಂಥ ಕೂಸು ಇರುತ್ತೆ ಗೊತ್ತಾ, ಅದಕ್ಕೆ ಮಾತಾಡ್ಲಿಕ್ಕೆ ಬರಂಗಿಲ್ಲ, ನಡೆಯಕ್ಕೆ ಬರಂಗಿಲ್ಲ. ಹೌದಾ? ಅದಕ್ಕೆ ತನ್ನ ಕೆಲಸ ತಾನ ಮಾಡ್ಕೊಳಕ್ ಬರಂಗಿಲ್ಲ. ಹೌದಾ? ಇಟ್ ಕಾಂಟ್ ಟಾಕ್, ಇಟ್ ಕಾಂಟ್ ವಾಕ್, ಇಟ್ ಕಾಂಟ್ ಈಟ್ ಬೈ ಇಟ್ ಸೆಲ್ಫ್, ಇಟ್ ಕಾಂಟ್ ವರ್ಕ್ ಇಟ್ ಸೆಲ್ಫ್. ಸೊ ಇಟ್ಸ್ ಕಾಲ್ಡ್ ಅ ಇನ್ಫ್ಯಾಂಟ್. ಚೈಲ್ಡ್, ವಾಟ್ ಈಸ್ ಚೈಲ್ಡ್ ಅಂದ್ರೆ ಅದು ತಾನ ಎಲ್ಲ ತಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತ, ನಡೆಯಕ್ಕೆ ಸ್ಟಾರ್ಟ್ ಮಾಡುತ್ತ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತ. ಅದಕ್ಕೆ ನಾವೇನಂತೀವಿ ಚೈಲ್ಡ್ ಅಂತೀವಿ. ಗೊತ್ತಾಯ್ತಾ? ಸಿ, ಸೊ ಫಸ್ಟ್ ಒನ್ ಈಸ್, ಐ ವಿಲ್ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ಸಿ, animals and human beings grow bigger. Animals and all human beings can grow bigger and taller with the age. It's called growth. Okay, next there are stages in a human beings. There are stages in a growth human being. Those are the infant, child, teenager, adult, and old. Okay, so first one is about infant. Okay, infant andre enu we will study now. Okay, what is infant? See, a newborn child. A newborn child who cannot talk, who cannot walk or eat food on its own. ಅದಕ್ಕೆ ನಡಿಲಿಕ್ಕೆ ಬರಂಗಿಲ್ಲ, ಮಾತಾಡ್ಲಿಕ್ಕೆ ಬರಂಗಿಲ್ಲ, ತನ್ನ ಫುಡ್ ತಗೊಂಡು ತಿನ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಈಗ ಹುಟ್ಟಿದ ಕೂಸದ ಜಸ್ಟ್ ನ್ಯೂ ಬಾರ್ನ್ ಬೇಬಿ. ಹೌದಾ? ಅದಕ್ಕೇನಂತೀವಿ? ಇನ್ಫ್ಯಾಂಟ್ ಅಂತೀವಿ. ಸಿ, ಅ ನ್ಯೂ ಬಾರ್ನ್ ಚೈಲ್ಡ್
a newborn child who cannot talk, who cannot walk, and food, and cannot eat food by itself. It's called a infant. ಇದಕ್ಕೇನಂತೀವಿ infant ಅಂತೀವಿ. ಓಕೆ, ಸೊ infant ಅಂದ್ರೆ ಗೊತ್ತಾಯ್ತಲ್ಲ, a newborn baby, a newborn child who cannot walk, who cannot talk and cannot eat food by itself. ತನಗ ಅದಕ್ಕೇನು ಗೊತ್ತಾಗ್ತಿರಂಗಿಲ್ಲ, ನಡಿಲಿಕ್ಕೆ ಬರ್ತಿರಂಗಿಲ್ಲ, ಮಾತಾಡ್ಲಿಕ್ಕೆ ಬರ್ತಿರಂಗಿಲ್ಲ, ತನ್ನ ಫುಡ್ ಹಸಿವಾದಾಗ ತಗೊಂಡು ತಿನ್ಲಿಕ್ಕೆ ಗೊತ್ತಾಗ್ತಿರಂಗಿಲ್ಲ, ಅದಕ್ಕೆ ಬರ್ತಿರಂಗಿಲ್ಲ, ಅದಕ್ಕೆ ನಾವೇನಂತೀವಿ ಇನ್ಫ್ಯಾಂಟ್ ಅಂತೀವಿ. ಓಕೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್? ದಟ್ ಈಸ್ ಚೈಲ್ಡ್. What is child? After 2 years of birth, an infant grows into a child. After 2 years of birth, ಹುಟ್ಟಿಗೆ 2 ವರ್ಷ ಆದ್ಮೇಲೆ, after 2 years of birth, ಹುಟ್ಟಿ 2 ವರ್ಷ ಆದ್ಮೇಲೆ ಇನ್ಫ್ಯಾಂಟ್ ಏನಾಗುತ್ತಾ? ಗ್ರೋ ಆಗುತ್ತಾ? ಎಸ್, ಇನ್ಫ್ಯಾಂಟ್ ಗ್ರೋಸ್ ಇಂಟು ಅ ಚೈಲ್ಡ್. grows into a child. 2 ವರ್ಷ ಆದ್ಮೇಲೆ ಬೇಬಿ ಏನಾಗುತ್ತೆ? ಇನ್ಫ್ಯಾಂಟ್ ಇಂದ ಏನಾಗುತ್ತಾ? ಚೈಲ್ಡ್ ಆಗುತ್ತಾ, ಹೌದಾ? ಸೊ ಅ ಚೈಲ್ಡ್ ಕ್ಯಾನ್ ಸಿಟ್. ನೌ ದ್ಯಾಟ್ ಚೈಲ್ಡ್ ಕ್ಯಾನ್ ಸಿಟ್ ಅಂದ್ರೆ ಆ ಚೈಲ್ಡಿಗೆ ಏನಾಗುತ್ತಾ? ಕೂಡ್ಲಿಕ್ಕೂ ಬರುತ್ತಾ, ತಿನ್ಲಿಕ್ಕೂ ಬರುತ್ತಾ, ವಾಕ್ ಮಾಡ್ಲಿಕ್ಕೂ ಬರುತ್ತಾ, ಹೌದಾ? ಅದಕ್ಕೆ ಏನಂತೀವಿ ನಾವು ಅವಾಗ? ಮತ್ತೇನಾಗುತ್ತದ? ಇನ್ನು ಟಾಲ್ ಆಗಿರುತ್ತ, ಟಾಲ್ ಮತ್ತು ಸ್ಟ್ರಾಂಗ್ ಆಗಿರುತ್ತ, ಅವಾಗ ಏನಂತೀವಿ? ಅದಕ್ಕೆ ನಾವು ಚೈಲ್ಡ್ ಅಂತೀವಿ. ಓಕೆ, ಆಫ್ಟರ್ 2 years of birth, infant grows into a child that can eat, that can walk, that can talk by itself, and it grows bigger in size. That is called a child. Understood? Okay, so next about is teenager, next adult, old. This we will study in the next class. Okay, so for your homework is read the lesson, read this lesson for 2 times. Ee lesson na purti 2 times odkori. Tomorrow I will tell you what is teenager, what is adult and what is an old. Okay, I will continue in the next class.